ಹೌದು ಮಕ್ಕಳೇ, ಇವತ್ತಿನ ನಮ್ಮ ಈ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡಕ್ ಹೋಗ್ತಿದ್ದೀವಿ. ಯಾವುದದು? ಲೈಫ್ ಪ್ರಾಸೆಸಸ್ ಇನ್ ಡಯಾಗ್ರಾಮ್ಸ್, ಅಂದ್ರೆ ಜೀವಕ್ರಿಯೆಗಳಲ್ಲಿ ಬರುವಂತಹ ರೇಖಾಚಿತ್ರಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀವಿ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಸೈನ್ಸ್ ನ ಟೀಚರ್ ಆಗಿದ್ದೇನೆ ಮಕ್ಕಳ. ಓಕೆ, ಲೆಟ್ಸ್ ಕಮ್ ಹಿಯರ್. ಈಗ ನಮ್ಮ ಲೈಫ್ ಪ್ರಾಸೆಸಸ್ ಚಾಪ್ಟರ್ ಇನ ಡಯಾಗ್ರಾಮ್ಸ್ ಏನಿದೆ ಮಕ್ಕಳ, ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ 95% ಕೇಸಸ್ ಅಲ್ಲಿ ಅಟ್ಲೀಸ್ಟ್ ಒಂದು 4 ಮಾರ್ಕ್ನ ನೀವು ಗ್ಯಾರಂಟಿಡ್ ಆಗಿ ತಗೋಬಹುದು. ಓಕೆ, ಹಾರ್ಟ್ ಡಯಾಗ್ರಾಮ್ ಏನಿದೆ ಇದನ್ನ ಲಾಟ್ಸ್ ಆಫ್ ಟೈಮ್ಸ್ ಕೇಳಿದ್ದಾರೆ. ಹಾರ್ಟ್ ಡಯಾಗ್ರಾಮ್ 4 ಅಥವಾ 5 ಮಾರ್ಕ್ಸ್ಗೆ ಬರುತ್ತೆ. ಇಲ್ಲ ಅಂದ್ರೆ ಸ್ಟೊಮ್ಯಾಟಾ ಡಯಾಗ್ರಾಮ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಓಕೆ, ಒಂದೊಂದ್ಸತಿ ಏನ್ ಮಾಡ್ತಾರೆ, ಹಾರ್ಟ್ ಕೊಡೋ ಬದಲು ಬ್ರೈನ್ ನ ಕೊಡ್ತಾರೆ. ಅಂತ ಟೈಮಲ್ಲಿ ನಿಮಗೆ 1-2 ಮಾರ್ಕ್ಸ್ ಸಿಗ್ಬಹುದು. ಬಟ್ ಈ ಡಯಾಗ್ರಾಮ್ಸ್ ಅಲ್ಲಿ ನೀವು ಚೆನ್ನಾಗಿ ಈ ಡಯಾಗ್ರಾಮ್ಸ್ ಅಲ್ಲಿ ಚೆನ್ನಾಗಿ ನೀವೆಲ್ಲ ತಿಳ್ಕೊಂಡಿದ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್ ಅಟ್ ಲೀಸ್ಟ್. ಓಕೆ, ಹಾರ್ಟ್ ಡಯಾಗ್ರಾಮ್ ಬಂದ್ರೆ ಒಂದು. ಓಕೆ, ಸೊ ಹೃದಯದ ರೇಖಾಚಿತ್ರ ಏನಿದೆ ಇದಕ್ಕೆ 4 ಅಂಕಗಳು ಸಾಧಾರಣವಾಗಿ ಬರುತ್ತೆ. ಸ್ಟೊಮ್ಯಾಟಾ ಅಂದ್ರೆ ಪತ್ರರಂಧ್ರದ ರೇಖಾಚಿತ್ರಕ್ಕೆ 2 ಅಂಕಗಳು ಅಥವಾ 3 ಅಂಕಗಳು ಬಂದೇ ಬರುತ್ತೆ. ಓಕೆನಾ ಮಕ್ಕಳ? ಸೊ ಇದಕ್ಕೋಸ್ಕರ ಈ ಚಾಪ್ಟರ್ನ ಡಯಾಗ್ರಾಮ್ಸ್ನ ನೀವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದೊಂದೇ ಡಯಾಗ್ರಾಮ್ನ ಹೇಗೆ ಈಸಿಯಾಗಿ ನೀವು ಡ್ರಾ ಮಾಡೋಕ್ಕೆ ಕಲಿಬಹುದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ನಿಮ್ಮ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಆಗಿರುತ್ತೆ ಮಕ್ಕಳ. ದಿಸ್ ಇಸ್ ದ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಫ್ರಮ್ 2024-25. ಓಕೆ, ನೀವು ಕೇಳ್ಬೋದು, ಮ್ಯಾಮ್ 2024ನೇ ಲಿಸ್ಟ್ ಆಫ್ ಡಯಾಗ್ರಾಮ್ನ ತಂದ್ಬಿಟ್ಟು ನೀವು ನನಗೆ ಅಪ್ಲಿಕೇಬಲ್ ಇದೆ ಅಂತ ಹೇಳ್ತೀರಾ? ಎಸ್, ಅಪ್ಲಿಕಬಲ್ ಇದೆ. ಅನ್ಲೆಸ್ ಅಂಡ್ ಅಂಟಿಲ್ ಯುವರ್ ಬೋರ್ಡ್ ರಿಲೀಸಸ್ ಅ ನ್ಯೂ ಬ್ಲೂ ಪ್ರಿಂಟ್ ವಿಚ್ ವಿಲ್ ಹ್ಯಾಪನ್ ಇನ್ November-December ಆಫ್ ದಿಸ್ ಇಯರ್. ಓಕೆ, ಅದರಲ್ಲಿ ಹೊಸ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಕೊಡೋವರೆಗೂ ಇದೇ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಅಪ್ಲಿಕೇಬಲ್ ಇರುತ್ತೆ. ಸೊ ನೀವು ಡ್ರಾ ಮಾಡೋಕ್ಕೆ ಇದೇ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಇಂದ ಕೇಳ್ತಾರೆ, ಬೇರೆ ಎಲ್ಲಿಂದಾನು ಬರೋದಿಲ್ಲ. Unless and until there is a new blueprint which has a different list of diagrams, you have to follow this list of diagrams. ಓಕೆನಾ? ಈ ರೇಖಾಚಿತ್ರಗಳ ಪಟ್ಟಿ ಏನಿದೆ ಮಕ್ಕಳ, ಇದೇ ನಿಮಗೆ ಇನ್ನೂ ಅನುಗುಣ ಆಗತ್ತೆ. 2024ರ ರೇಖಾಚಿತ್ರಗಳ ಪಟ್ಟಿ ಆಗಿದ್ರೂ ಕೂಡ ಇದೇ ನಿಮಗೂ ಕೂಡ ಅನುಗುಣ ಆಗತ್ತೆ. ಯಾಕಂದ್ರೆ ನಿಮ್ಮ ಮಂಡಳಿ ಏನಿದೆ ಹೊಸ ನೀಲನಕ್ಷೆನ ಇನ್ನು ಬಿಟ್ಟಿಲ್ಲ, ಅದರಲ್ಲಿ ಹೊಸ ರೇಖಾಚಿತ್ರಗಳ ಪಟ್ಟಿ ಇರೋದಿಲ್ಲ. ಸದ್ಯಕ್ಕೆ ಇಲ್ಲ. ಓಕೆ, ದಟ್ ಇಸ್ ವೈ. So firstly, let us start off with the diagram of stomata. Stomata ಏನಿದೆ ಅಲ್ಲ ಮಕ್ಕಳ, ಇದರಲ್ಲಿ ನಿಮಗೆ ಬೋತ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಾನ ಡ್ರಾ ಮಾಡಲಿಕ್ಕೆ ಹೇಳ್ತಾರೆ. ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಾನ ಡ್ರಾ ಮಾಡಲಿಕ್ಕೆ ಹೇಳ್ತಾರೆ. ಪತ್ರರಂಧ್ರದಲ್ಲಿ ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರನ ನಿಮಗೆ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಸೊ ಸ್ಟೊಮ್ಯಾಟಾ ಏನ್ರ ಜೊತೆ ಸಿಮಿಲರ್ ಆಗಿದೆ? ಸ್ಟೊಮ್ಯಾಟಾ ಅಂತಿದ್ದಾಗ ಟೊಮ್ಯಾಟೊ ನೆನ್ಪು ಬರುತ್ತೆ ಅಲ್ವಾ? ಟೊಮ್ಯಾಟೊ, ರೈಟ್? ಸೊ ಫಸ್ಟ್ ಏನು ಮಾಡ್ತೀರಾ, ನೀವು ಟೊಮ್ಯಾಟೋನ ಡ್ರಾ ಮಾಡ್ಕೋಬಹುದು. ಟೊಮ್ಯಾಟೋನ ಡ್ರಾ ಕ್ಲೀನಾಗಿ ಮಾಡೋಣ. ಇದು ಟೊಮ್ಯಾಟೊ ಥರ ಇರಲಿಲ್ಲ. ಟೊಮ್ಯಾಟೋನ ಡ್ರಾ ಮಾಡೋಣ ಈ ಥರ. ಓಕೆ, ಸೊ ಟೊಮ್ಯಾಟೋನ ಡ್ರಾ ಮಾಡ್ಕೊಂಡ್ರಿ. ಈಗ ಟೊಮ್ಯಾಟೊ ಏನಿದೆ ಇದನ್ನ ಕಟ್ ಮಾಡೋಣ ಮಧ್ಯಕ್ಕೆ. ಓಕೆ, ಟೊಮ್ಯಾಟೋನ ಕಟ್ ಮಾಡೋಣ. ಸ್ವಲ್ಪ ಈ ಕಟ್ ಏನಿದೆ ದೊಡ್ಡದಾಗಿರ್ಲಿ. ಓಕೆ, ದೊಡ್ಡದಾಗಿರ್ಲಿ. ಇದೇ ಟೊಮ್ಯಾಟೋನ ಮತ್ತೆ ಮಾಡಿದ್ರೆ ಈ ಕಟ್ಟನ್ನ ಸ್ವಲ್ಪ ಚಿಕ್ಕದಾಗಿಡಿ. ಓಕೆ, ಸೊ ಇದಾಯ್ತು. ಏನಿದು? ಇದು ನಮ್ಮ ಸ್ಟೊಮ್ಯಾಟಲ್ ಓಪನಿಂಗ್. ದಿಸ್ ಇಸ್ ಆರ್ ಸ್ಟೊಮ್ಯಾಟಲ್ ಓಪನಿಂಗ್. ಆಯ್ತಾ? ಪತ್ರರಂಧ್ರದ ಆ ಪೊರೆ ಏನಿದೆ ಅದನ್ನ ನಾವಿಲ್ಲಿ ತೋರಿಸ್ತಿದೀವಿ. ಇದು ತೆರೆದ ಪತ್ರರಂಧ್ರ, ಇದು ಮುಚ್ಚಿದ ಪತ್ರರಂಧ್ರ. ಓಕೆ, ಇವಾಗ ಆ ಟೊಮ್ಯಾಟೋನ ನೀವು ಕಟ್ ಮಾಡಿದ್ರಿ. ಟೊಮ್ಯಾಟೊ ಆ ಕಟ್ಟಿನ ಸುತ್ತ ಏನ ಡ್ರಾ ಮಾಡ್ತೀರಾ? ನಮ್ಮ ಗಾರ್ಡ್ ಸೆಲ್ಸ್ನ ಡ್ರಾ ಮಾಡ್ತೀರಾ. ಆ ಕಟ್ಟಿನ ಒಂದು ಡೋರ್ ಅಂತ ಅನ್ಕೊಂಡ್ರೆ, ಡೋರ್ ಸುತ್ತ ಯಾರು ಇರ್ತಾರೆ? ಡೋರ್ನ ಕಾಯಕ್ಕೆ ಯಾರು ಇರ್ತಾರೆ? ಗಾರ್ಡ್ಸ್ ಇರ್ತಾರೆ ಅಲ್ವಾ? ಆ ಟೊಮ್ಯಾಟೊ ಪೊರೆನ ನೀವು ಬಾಗಿಲು ಅಂತ ಅನ್ಕೊಂಡ್ರೆ, ಬಾಗಿಲ್ನ ಕಾಯಕ್ಕೆ ಯಾರು ಇರ್ತಾರೆ? ಕಾವಲುಗಾರರು ಇರ್ತಾರೆ. ಸೊ ಆ ಬಾಗಿಲ್ನ ಕಾಯ್ಲಿಕ್ಕೆ ಇವಾಗ ಕಾವಲುಗಾರರು ಇದ್ದಾರೆ ಅಂತ ಅನ್ಕೋಬಹುದು. ಓಕೆ, ಸೊ ಯು ಕ್ಯಾನ್ ಡ್ರಾ ದ ಗಾರ್ಡ್ ಸೆಲ್ಸ್. ಓಕೆ ಮಕ್ಕಳ, ಈ ಗಾರ್ಡ್ ಸೆಲ್ಸ್ಗೆ ಏನ್ ಮಾಡೋಣ? ಗ್ರೀನ್ ಕಲರ್ ಯೂನಿಫಾರ್ಮ್ ಕೊಡೋಣ. ಈ ಕಾವಲು ಜೀವಕೋಶಗಳಿಗೆ ನಾವು ಹಸಿರು ಬಣ್ಣದ ಒಂದು ಯೂನಿಫಾರ್ಮ್ ಕೊಡೋಣ. ಹಸಿರು ಬಣ್ಣದ ಯೂನಿಫಾರ್ಮ್ ಅಂದ್ರೆ ಏನು ಮ್ಯಾಮ್? ಹಸಿರು ಬಣ್ಣ ಯಾವ್ದ್ರಲ್ಲಿರುತ್ತೆ? ಪ್ಲಾಂಟ್ಸ್ ಅಲ್ಲಿ, ಕ್ಲೋರೋಫಿಲ್ ನಲ್ಲಿ ಇರುತ್ತೆ. ಸೊ ಗ್ರೀನ್ ಕಲರ್ ಯೂನಿಫಾರ್ಮ್ಸ್ ನ ಕೊಡೋಣ ಬೈ ಡ್ರಾಯಿಂಗ್ ಕ್ಲೋರೋಫಿಲ್ ವಿತಿನ್ ದ ಗಾರ್ಡ್ ಸೆಲ್ಸ್. ಓಕೆ, ಅಂದ್ರೆ ನಾನು ಏನಂದೆ, ನಮ್ಮ ಕಾವಲು ಜೀವಕೋಶಗಳಿಗೆ ಹಸಿರು ಬಣ್ಣದ ಸಮವಸ್ತ್ರನ ಕೊಡೋಣ ಅಂತ ಅಂದೆ.
ಸೊ ಹಸಿರು ಬಣ್ಣದ ಸಮವಸ್ತ್ರ ಅಂದ್ರೆ ಏನು ಮ್ಯಾಮ್? ಹಸಿರು ಬಣ್ಣ ಯಾವ್ದ್ರಲ್ಲಿ ಇರುತ್ತೆ ಹೇಳಿ? ಪ್ಲಾಂಟ್ಸ್ ನಲ್ಲಿ, ಸಸ್ಯಗಳಲ್ಲಿ ಹಸಿರು ಬಣ್ಣ ಯಾವ್ದ್ರಲ್ಲಿ ಇರುತ್ತೆ? ಪತ್ರಹರಿತಿನಲ್ಲಿರುತ್ತೆ. ಸೊ ಪತ್ರಹರಿತು ಅಥವಾ ಕ್ಲೋರೋಫಿಲ್ ನ ನಾವೀಗ ಡ್ರಾ ಮಾಡಿದ್ವಿ. ಓಕೆ, ಇವಾಗ ಮನೆ ಇದೆ, ಬಾಗ್ಲಿದೆ, ಮನೆ ಸುತ್ತ ನಾವು ಗಾರ್ಡನ್ ನ ಬಿಡಿಸ್ಬೋದಲ್ವಾ? ಮನೆ ಸುತ್ತ ಗಾರ್ಡನ್ ನ ಬಿಡಿಸೋಣ. ಗಾರ್ಡನ್ ಅಲ್ಲಿ ಏನಿರುತ್ತೆ? ಫ್ಲವರ್ಸ್ ಇರುತ್ತೆ ಅಲ್ವಾ? ಸೊ ಇವಾಗ ನೀವು ಫ್ಲವರಿನ ಪೆಟಲ್ಸ್ ನ ಡ್ರಾ ಮಾಡಬಹುದು. ಫ್ಲವರಿನ ಪೆಟಲ್ಸ್ ನ ಡ್ರಾ ಮಾಡಬಹುದು. ಓಕೆ, ಫ್ಲವರಿನ ಪೆಟಲ್ಸ್ ನ ಡ್ರಾ ಮಾಡಬಹುದು. ಇದು ಬಂದು ಎಪಿಡರ್ಮಲ್ ಸೆಲ್ಸ್ ಆಗಿರತ್ತೆ. ಅದನ್ನ ಲೇಬಲಿಂಗ್ ಏನು ಕೇಳಲ್ಲ. ಹೀಗೆ ಫ್ಲವರ್ ಪೆಟಲ್ಸ್ ತರ ಡ್ರಾ ಮಾಡ್ಕೊಂಡು ಹೋಗಬಹುದು. ಓಕೆ ಮುದ್ದು ಮಕ್ಕಳ, ಹೀಗೆ ಡ್ರಾ ಮಾಡಿದಾಗ ದಿಸ್ ಇಸ್ ಯೋರ್ ಓಪನ್ ಸ್ಟೊಮ್ಯಾಟಾ, ಓಪನ್ ಸ್ಟೊಮ್ಯಾಟಲ್ ಪೋರ್. ದಿಸ್ ಇಸ್ ಯೋರ್ ಕ್ಲೋಸ್ಡ್ ಸ್ಟೊಮ್ಯಾಟಲ್ ಪೋರ್. ಇದು ತೆರೆದ ಪತ್ರರಂಧ್ರ, ಇದು ಮುಚ್ಚಿದ ಪತ್ರರಂಧ್ರ. ಓಕೆನಾ? ಮೇಜರ್ ಏನು ನೆನ್ಪಿಟ್ಕೋಬೇಕು ಅಂದ್ರೆ ಮಕ್ಕಳ, ಈ ರೀತಿ ಡಯಾಗ್ರಾಮ್ಸ್ ನ ಡ್ರಾ ಮಾಡಿದ್ಮೇಲೆ, ಈ ರೀತಿ ಡಯಾಗ್ರಾಮ್ಸ್ ನ ನೀವು ಡ್ರಾ ಮಾಡಿದ್ಮೇಲೆ ಆದಷ್ಟು ಲೇಬಲಿಂಗ್ ಏನಿಡ್ತೀರಾ ಅದನ್ನ ರೈಟ್ ಸೈಡ್ ಅಲ್ಲಿ ಲೇಬಲಿಂಗ್ ಮಾಡಬೇಕು. ಓಕೆ, ಸೊ ಇದೇನಿರತ್ತೆ? ಗಾರ್ಡ್ ಸೆಲ್ ಇರತ್ತೆ, ಗಾರ್ಡ್ ಸೆಲ್, ಕ್ಲೋರೋಫಿಲ್ ಇರತ್ತೆ, ಗಾರ್ಡ್ ಸೆಲ್, ಕ್ಲೋರೋಫಿಲ್, ಸ್ಟೊಮ್ಯಾಟಲ್ ಪೋರ್, ಸ್ಟೊಮ್ಯಾಟಲ್ ಪೋರ್. ಸೊ ಈ ರೀತಿ ಗುರ್ತಿಸುವಿಕೆ ಏನಿರತ್ತೆ ಅಲ್ಲ ಮಕ್ಕಳ, ಸ್ಟೊಮ್ಯಾಟಲ್ ಪೋರ್. ಇದನ್ನ ಬಲಗಡೆಗೆ ಮಾಡಬೇಕು, ನಿಮ್ಮ ಬಲಗಡೆಗೆ ಗುರ್ತಿಸುವಿಕೆನ ಮಾಡಬೇಕು. ಓಕೆ, ಅವಾಗ ಅಂಕಗಳು ಸಿಗತ್ತೆ. ಇಲ್ಲ ಅಂದ್ರೆ ಇದಕ್ಕೋಸ್ಕರ ಅಂಕಗಳನ್ನ ಕಟ್ ಮಾಡುವಂತಹ ಸಾಧ್ಯತೆ ಇದೆ, ಮಾರ್ಕ್ಸ್ ನ ಇದಕ್ಕೋಸ್ಕರ ಕಟ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಕೀಪ್ ಯೋರ್ ಲೇಬಲಿಂಗ್ಸ್ ಟು ದ ರೈಟ್ ಆಸ್ ಮಚ್ as ಪಾಸಿಬಲ್. ಓಕೆ ಮಕ್ಕಳ, ಸೊ ದಿಸ್ ವಾಸ್ ಆಲ್ ಅಬೌಟ್ ಸ್ಟೊಮ್ಯಾಟಲ್ ಡ್ರಾಯಿಂಗ್. ಸ್ಟೊಮ್ಯಾಟಾದು ಡ್ರಾಯಿಂಗ್ ಏನಿದೆ ಈ ರೀತಿ ಮಾಡಬೇಕು. ಇದಕ್ಕೋಸ್ಕರ ನಿಮಗೆ 2 to 3 ಮಾರ್ಕ್ಸ್ ಬಂದೇ ಬರುತ್ತೆ. 2 to 3 ಮಾರ್ಕ್ಸ್ ಬಂದೇ ಬರುತ್ತೆ ಈ ಡಯಾಗ್ರಾಮ್ನ ಕೇಳಿದಾಗ. ಓಕೆ, ಸೊ ಎಸ್, ಸ್ಟೊಮ್ಯಾಟಲ್ ಪೋರ್ ಆಯಿತು. ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ಆಲ್ ಆಫ್ ಸೈನ್ಸ್ ವಿಚ್ ಇಸ್ ಹಾರ್ಟ್ ಇನ್ ಅ ಡಯಾಗ್ರಾಮ್. ಓಕೆ, ಎಷ್ಟೊಂದು ಜನ ಹೆದರ್ಕೋತೀರಾ ಹಾರ್ಟ್ನ ಡಯಾಗ್ರಾಮ್ನ ಮಾಡಬೇಕಾದ್ರೆ, ಬಟ್ ದೆರ್ ಆರ್ ವೆರಿ ಬೇಸಿಕ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ವೆನ್ ಯು ಆರ್ ಡ್ರಾಯಿಂಗ್ ದ ಡಯಾಗ್ರಾಮ್ ಆಫ್ ಹಾರ್ಟ್. ಓಕೆನಾ? ಒಂದಷ್ಟು ಮೂಲಭೂತ ವಿಷಯಗಳನ್ನ ತಿಳ್ಕೊಂಡ್ಬಿಟ್ರೆ ಹೃದಯದ ರೇಖಾಚಿತ್ರ ತುಂಬಾನೇ ಸುಲಭ ಆಗತ್ತೆ. ಆಲ್ಸೋ ನಿಮಗೆ ಸ್ಟೊಮ್ಯಾಟಾ ಡ್ರಾ ಮಾಡಿದ್ದು ಇಷ್ಟ ಆಯಿತು, ಹಾರ್ಟ್ನ ಡ್ರಾ ಮಾಡೋದಕ್ಕೆ ಎಕ್ಸೈಟ್ಮೆಂಟ್ ಇದೆ ಅಂದರೆ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾರ್ಟ್ ಅಂತ ಕಾಮೆಂಟ್ ಮಾಡಿ. ಹಾಗೂ ನಮ್ಮ ವಿಡಿಯೋ ಏನಿದೆ ಇದನ್ನ ಲೈಕ್ ಮಾಡಿ. ನೀವೆಷ್ಟು ಲೈಕ್ ಮಾಡ್ತೀರಾ ವಿಡಿಯೋನ, ಆವಾಗ ನಿಮ್ಮ ರೀತಿಯ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ನಮ್ಮ ವಿಡಿಯೋ ರೀಚ್ ಆಗುತ್ತೆ, ಹಾಗೂ ನಿಮ್ಮಿಂದ ನಮ್ಮ ಪರೀಕ್ಷೆ ಚಾನಲ್ ಏನಿದೆ ಗ್ರೋ ಆಗುತ್ತೆ. ಓಕೆ, ಸೊ ಎಸ್, ಲೆಟ್ಸ್ ಕಮ್ ಬ್ಯಾಕ್ ಟು ಇಟ್. ಹಾರ್ಟ್ ಇನ್ ಅ ಡಯಾಗ್ರಾಮ್, ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಹಾರ್ಟ್ ಅಲ್ಲಿ ಏನಿದೆ 4 ಚೇಂಬರ್ಸ್ ಇದೆ ಅಲ್ವಾ? ದೆರ್ ಆರ್ 4 ಚೇಂಬರ್ಸ್ ಇನ್ ದ ಹಾರ್ಟ್. 4 ಕೋಣೆಗಳಿದೆ, ಅದನ್ನ ಬರ್ಕೋಬೇಕಿಲ್ಲಿ. ಓಕೆ, ನಾನೊಂದು ರಫ್ ಡಯಾಗ್ರಾಮ್ನ ತೋರಿಸ್ತೀನಿ. ಯು ನೀಡ್ ನಾಟ್ ಡ್ರಾ ಇಟ್ ಎಕ್ಸಾಕ್ಟ್ಲಿ ದಿಸ್ ವೇ. 4 ಚೇಂಬರ್ಸ್ನ ಬರ್ಕೋತೀರಾ. ಮೇಲಿನ ಚೇಂಬರ್ ಸ್ವಲ್ಪ ಚಿಕ್ಕದಾಗಿರತ್ತೆ, ಕೆಳಗಿಂದು ಸ್ವಲ್ಪ ದೊಡ್ಡದಾಗಿರಲಿ. ಕೆಳಗಿನ ಚೇಂಬರ್ಸ್ ದೊಡ್ಡದಾಗಿರಲಿ. And make sure it is tilted to the left a little bit. Okay, tilted to the left. I mean ನನ್ನ ಲೆಫ್ಟು ನಿಮ್ಮ ರೈಟ್ ಆಗಿರುತ್ತೆ, ಅಂದರೆ ನನ್ನ ಲೆಫ್ಟಿಗೆ ಸ್ವಲ್ಪ ಟಿಲ್ಟ್ ಮಾಡಿ. ಹಾರ್ಟ್ ಏನಿದೆ ಲೆಫ್ಟ್ ಸೈಡಲ್ಲಿ ಇರುತ್ತೆ ಅಲ್ವಾ, ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಓಕೆ ಓಕೆ, ಸೊ ದಿಸ್ ಇಸ್ ದ ಬೇಸಿಕ್. ಇದೇನಿದು? ಇದು ಚೇಂಬರ್ಸ್ ಆಫ್ ದ ಹಾರ್ಟ್. ದಿಸ್ ಇಸ್ ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಇದು ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕುಕ್ಷಿ. ಓಕೆ, ಇವಾಗ ಹಾರ್ಟಿಗೆ ಬ್ಲಡ್ ಎಲ್ಲಿಂದ ಬರುತ್ತೆ? ಹಾರ್ಟಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ಅದು ರೆಸ್ಟ್ ಆಫ್ ದ ಬಾಡಿಯಿಂದ ಬರಬೇಕು ಅಲ್ವಾ? ಈ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದು ಸುಪೀರಿಯರ್ ಹಾಗೂ ಇನ್ಫೀರಿಯರ್ ವೀನಾ ಕಾವ, ರೈಟ್? ಸೊ ಅದನ್ನ ಇಲ್ಲಿ ತೋರಿಸ್ಬೇಕು. ಎಲ್ಲಿಗೆ ಬರುತ್ತೆ ಈ ಬ್ಲಡ್ಡು? ನಮ್ಮ ರೈಟ್ ಏಟ್ರಿಯಂಗೆ ಬರುತ್ತೆ. ಆಮ್ಲಜನಕ ರಿಕ್ತ ರಕ್ತ ನಮ್ಮ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಸೊ ಅದನ್ನ ಇಲ್ಲಿ ತೋರಿಸ್ಬೇಕು. ಇದನ್ನ ತಗೊಂಡ್ ಬರೋದು ಯಾವುದು? ಉಚ್ಚ ಹಾಗೂ ನೀಚ ಅಪಧಮನಿ ಅಲ್ಲ ಅಭಿಧಮನಿ. ಉಚ್ಚ ಹಾಗೂ ನೀಚ ಅಭಿಧಮನಿ ಏನಿದೆ ತೆಗೆದುಕೊಂಡು ಬರುತ್ತೆ. ಇದು ಇನ್ಫೀರಿಯರ್ ವೀನಾ ಕಾವ, ಇದು ಸುಪೀರಿಯರ್ ವೀನಾ ಕಾವ ಅಂತ ತೋರಿಸ್ಬಹುದು. ಎಲ್ಲಿಗೆ ಬರ್ತಿದೆ? ರೈಟ್ ಏಟ್ರಿಯಮ್ಗೆ ಬರ್ತಿದೆ, ಬಲ ಹೃತ್ಕರ್ಣಕ್ಕೆ ಬರ್ತಿದೆ. ದೆನ್ ಇನ್ ಬಿಟ್ವೀನ್ ದ ರೈಟ್ ಅಂಡ್ ದ ರೈಟ್ ಏಟ್ರಿಯಮ್ ಅಂಡ್ ದ ರೈಟ್ ವೆಂಟ್ರಿಕಲ್ ದೇರ್ ಇಸ್ ಟ್ರೈಕಸ್ಪಿಡ್ ವ್ಯಾಲ್ವ್.
ಸೊ ನೀವು ಟ್ರೈಕಸ್ಪಿಡ್ ವ್ಯಾಲ್ವ್ನ ತೋರಿಸ್ಬೇಕಿಲ್ಲಿ, ಟ್ರೈಕಸ್ಪಿಡ್ ವ್ಯಾಲ್ವ್ನ ತೋರಿಸ್ಬೇಕು. ಎಲ್ಲಿ? ಬಲ ಹೃತ್ಕರ್ಣ ಹಾಗೂ ಬಲ ಹೃತ್ಕುಕ್ಷಿಯ ನಡುವೆ ನೀವು 3 ವೇಗದ ಕವಾಟ ಏನಿದೆ ಇದನ್ನ ತೋರಿಸ್ಬೇಕು. ಬೇಸಿಕಲಿ ಈ ರೀತಿ ಒಂದು ಫ್ಲಾಪ್ನ ಬರೆದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಬಂದ್ವಿ ಎಲ್ಲಿಗೆ? ಬಲ ಹೃತ್ಕುಕ್ಷಿಗೆ ಬಂದ್ವಿ. ಓಕೆ, ಬಲ ಹೃತ್ಕುಕ್ಷಿಯಿಂದ ರಕ್ತ ಏನಿದೆ ಇದು ಹೋಗ್ಬೇಕು ಶ್ವಾಸಕೋಶಕ್ಕೆ. ಸೊ ನೀವು ಬಲ ಹೃತ್ಕುಕ್ಷಿಯಿಂದ ರಕ್ತನ ಶ್ವಾಸಕೋಶಕ್ಕೆ ಹೋಗೋ ರೀತಿ ನಾಳನ ತೋರಿಸ್ಬೇಕು. ಶ್ವಾಸಕೋಶಕ್ಕೆ ಹೋಗೋ ರೀತಿ ಒಂದು ನಾಳನ ತೋರಿಸ್ಬೇಕು. ಯಾವ್ದು ನಾಳ? ಇದು ಒಂದು ಪುಪ್ಪೂಸಕ ಅಪಧಮನಿ. ಓಕೆ, ಸೊ ಬೇಸಿಕಲಿ ರೈಟ್ ವೆಂಟ್ರಿಕಲ್ಗೆ ಬ್ಲಡ್ ಬಂತು, ರೈಟ್ ವೆಂಟ್ರಿಕಲ್ ಇಂದ ಲಂಗ್ಸ್ಗೆ ಬ್ಲಡ್ ಹೋಗಬೇಕು ಫಾರ್ ಆಕ್ಸಿಜನೇಷನ್. ಹೂ ಇಸ್ ಕ್ಯಾರಿಯಿಂಗ್ ದಿಸ್ ಬ್ಲಡ್? ಇಟ್ ಇಸ್ ಬೀಂಗ್ ಕ್ಯಾರಿಡ್ ಬೈ ಪಲ್ಮನರಿ ಆರ್ಟರಿ. ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡೋ ಓನ್ಲಿ ಆರ್ಟರಿ ಇಸ್ ಪಲ್ಮನರಿ ಆರ್ಟರಿ. ಸೊ ಈ ಒಂದು ಏನು ಚೇಂಬರ್ ಏನಿದೆ ಇದರಿಂದ ಒಂದು ಬ್ಲಡ್ ವೆಸಲ್ ಆಚೆ ಹೋಗೋ ಹಂಗೆ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ನಮ್ಮ ಲಂಗ್ಸ್ ಇಲ್ಲಿರತ್ತೆ. ಲಂಗ್ಸ್ನ ಏನು ಡ್ರಾ ಮಾಡುವಂಥ ನೆಸೆಸಿಟಿ ಇಲ್ಲ, ಬಟ್ ಐಮ್ ಜಸ್ಟ್ ಟೆಲ್ಲಿಂಗ್ ಯು, ಲಂಗ್ಸ್ ಇಲ್ಲಿರತ್ತೆ. ಲಂಗ್ಸ್ ಅಲ್ಲಿ ಬ್ಲಡ್ ಆಕ್ಸಿಜನೇಷನ್ ಆದ್ಮೇಲೆ ನಮ್ಮ ಪಲ್ಮನರಿ ವೇನ್ ಏನಿದೆ ಅದು ಬ್ಲಡ್ನ ವಾಪಸ್ ನಮ್ಮ ಲೆಫ್ಟ್ ಏಟ್ರಿಯಂಗೆ ತಗೊಂಡ್ ಬರುತ್ತೆ. ಪಲ್ಮನರಿ ವೇನ್ ಏನಿದೆ ಲೆಫ್ಟ್ ಏಟ್ರಿಯಂಗೆ ಬ್ಲಡ್ನ ವಾಪಸ್ ತಗೊಂಡ್ ಬರುತ್ತೆ. ಆಯ್ತಾ? ಪುಪ್ಪೂಸಕ ಅಭಿಧಮನಿ ಏನಿದೆ ಇದು ಆಮ್ಲಜನಕ ಸಹಿತ ರಕ್ತನ, ಆಮ್ಲಜನಕ ಯುಕ್ತ ರಕ್ತನ ಎಡ ಹೃತ್ಕರ್ಣಕ್ಕೆ ತಗೊಂಡ್ ಬಂದ್ಕೊಡತ್ತೆ. ಎಡ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿಯ ನಡುವೆ 2 ವೇಗದ ಕವಾಟಗಳು ಇರ್ತವೆ. 2 ವೇಗದ ಕವಾಟಗಳು. ಓಕೆನಾ? ಬಿಟ್ವೀನ್ ದ ಲೆಫ್ಟ್ atrium and the left ventricle there is bicuspid valve which you will show here. Tricuspid, bicuspid ನೋಡ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಕಾಣಲ್ಲ ನಿಮ್ಗೆ. ಸೊ ನೀವು ಈ ರೀತಿ ಫ್ಲಾಪ್ಸ್ ನ ತೋರಿಸಿದ್ರೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಬ್ಲಡ್ ಎಲ್ಲಿಗೆ ಬಂತು? ನಮ್ಮ ಲೆಫ್ಟ್ ವೆಂಟ್ರಿಕಲ್ಗೆ ಬಂತು. ಲೆಫ್ಟ್ ವೆಂಟ್ರಿಕಲ್ ಇಂದ ಏನಾಗುತ್ತೆ? ಏಯೋರ್ಟಾ ಏನಿದೆ ಮಕ್ಕಳ, ಏಯೋರ್ಟಾ ಏನಿದೆ ಇದು ಬ್ಲಡ್ ನ ರೆಸ್ಟ್ ಆಫ್ ದ ಬಾಡಿಗೆ ಪಂಪ್ ಮಾಡತ್ತೆ. ರೆಸ್ಟ್ ಆಫ್ ದ ಬಾಡಿಗೆ ಏಯೋರ್ಟಾ ಏನಿದೆ ಬ್ಲಡ್ ನ ಪಂಪ್ ಮಾಡತ್ತೆ. ಓಕೆ, ಎಡ ಹೃತ್ಕುಕ್ಷಿ ಏನಿದೆ ಇದು ಮಹಾ ಅಪಧಮನಿಯ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಮ್ಲಜನಕ ಸಹಿತ ರಕ್ತನ ಸಾಗಾಣಿಕೆ ಮಾಡತ್ತೆ. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ಬೇಸಿಕಲಿ, ಐ ನೋ ನಿಮ್ಗೆ ಸ್ವಲ್ಪ ಮೆಸ್ಸಿ ಅನ್ನಿಸ್ಬಹುದು. ನೀವು ಬೇಸಿಕಲಿ ಏನ್ ಮಾಡ್ಬೇಕು ಅಂದ್ರೆ ಈ ಟ್ಯೂಬ್ಸ್ ಏನಿದೆ ಇದು ಕರೆಕ್ಟ್ ಆದ ಜಾಗಗಳಿಂದ ಬರ್ತಿದ್ಯಾ, ಕರೆಕ್ಟ್ ಆದ ಜಾಗಗಳಿಗೆ ಹೋಗ್ತಿದ್ಯಾ ಅನ್ನೋದು ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಅದಾದ್ಮೇಲೆ ಹಾರ್ಟಿನ ಶೇಪ್ ಏನಿದೆ ಅದನ್ನ ಬರಿಬೇಕಾದ್ರೆ, ಹಾರ್ಟಿನ ಶೇಪ್ ಏನಿದೆ ಇದನ್ನ ಬರಿಬೇಕಾದ್ರೆ ಮೇಕ್ ಶೋರ್ ಯು ಗಿವ್ ಅ ಬಿಗ್ಗರ್ ವಾಲ್ ಟು ದ ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ ಹ್ಯಾವ್ ಥಿಕ್ಕರ್ ವಾಲ್ಸ್ ಅಲ್ವಾ? ಸೊ ಈ ಸ್ಪೇಸ್ ಏನಿದೆ ಇದನ್ನ ಸ್ವಲ್ಪ ದೊಡ್ಡದಾಗಿ ಕ್ರಿಯೇಟ್ ಮಾಡಬೇಕು. ಓಕೆ, ಅಂದ್ರೆ ಈ ಹೃತ್ಕುಕ್ಷಿಗಳಿಗೆ ಭಿತ್ತಿ ಏನಿದೆ ಈ ಭಿತ್ತಿನ ಅಗಲವಾಗಿ ತೋರಿಸ್ಬೇಕು. ಅವಾಗ ನಿಮ್ಮ ಹಾರ್ಟಿನ ಡಯಾಗ್ರಾಮ್ ಏನಿದೆ ಕ್ರಿಯೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಬೇಸಿಕ್ ಆಫ್ ಹೌ ಟು ಡ್ರಾ ದ ಹಾರ್ಟ್. ಹಾರ್ಟಿನ ಡಯಾಗ್ರಾಮ್ ಏನಿದೆ ಇಲ್ಲಿ ಇದೆ. ಓಕೆ, ಸೊ ಈ ಟ್ಯೂಬ್ಸ್ ಏನಿದೆ ಈ ಟ್ಯೂಬ್ಸನ್ನೆಲ್ಲ ನೀವು ಕರೆಕ್ಟಾಗಿ ಡ್ರಾ ಮಾಡಿಬಿಟ್ರೆ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಕರೆಕ್ಟಾಗಿ ಲೇಬಲ್ ಮಾಡಿಬಿಟ್ರೆ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಹೌ ಟು ಡ್ರಾ ದ ಡಯಾಗ್ರಾಮ್ ಆಫ್ ಹಾರ್ಟ್. ನೆಕ್ಸ್ಟ್ ಡಯಾಗ್ರಾಮ್ ಬಂದು ನೆಫ್ರಾನ್. ಅದು ನೆಫ್ರಾನ್ ತುಂಬ ಜನ ತಲೆ ಕೆಡಿಸ್ಕೋತೀರಾ. ನೆಫ್ರಾನ್ ಇಸ್ ವೆರಿ ಈಸಿ. ಏನು ಮಾಡಬೇಕು? ಫಸ್ಟು ಗ್ಲಾಮರ್ಯುಲಸ್ನ ತೋರಿಸ್ಬೇಕು. ಓಕೆ, ಗ್ಲಾಮರ್ಯುಲಸ್ನ ತೋರಿಸ್ತೀರಾ. ಗ್ಲಾಮರ್ಯುಲಸ್ ಇಸ್ ಅ ಟಫ್ಟ್ ಆಫ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಸುತ್ತ ಅಂದ್ರೆ ಗ್ಲಾಮರ್ಯುಲಸ್ನ ತೋರಿಸ್ತೀರಾ, ಇದು ಲೋಮನಾಳಗಳ ಗುಚ್ಛ ಆಗಿರುತ್ತೆ. ಸೊ ಈ ರೀತಿ ಗುಜು ಅಂತ ಡ್ರಾ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದರ ಸುತ್ತ ಒಂದು ಬೋಲ್ ಒಂದು ಕಪ್ನ ಕ್ರಿಯೇಟ್ ಮಾಡಿ. ಇದ್ರ ಸುತ್ತ ಒಳ್ಳೆ ಹಾಫ್ ಮೂನಿನ ಒಂದು ಕಪ್ನ ಕ್ರಿಯೇಟ್ ಮಾಡಿ. ಓಕೆ, ಈ ರೀತಿ. ಓಕೆ, ದಿಸ್ ಇಸ್ ದ ಕಪ್. ಇದೇನಿದು? ದಿಸ್ ಇಸ್ ಬೋಮನ್ಸ್ ಕ್ಯಾಪ್ಸ್ಯೂಲ್. ಇದು ಬಂದು ಬೋಮನ್ಸ್ ಕ್ಯಾಪ್ಸ್ಯೂಲ್. ಬೋಮನ್ಸ್ ಕ್ಯಾಪ್ಸ್ಯೂಲ್, ಬೋಮನ್ನಿನ ಕೋಶ. ಇದೇನಿದು? ಇದು ಗ್ಲಾಮರ್ಯುಲಸ್. ನೀವು ಕಲರ್ ಪೆನ್ಸಿಲ್ಸ್ ತಗೊಂಡು ಡ್ರಾ ಮಾಡುವಂತಹ ನೆಸೆಸಿಟಿ ಏನಿಲ್ಲ. ಪ್ಲೇನ್ ಪೆನ್ಸಿಲ್ ಅಲ್ಲಿ ಮಾಡಿದ್ರು ನಡೆಯುತ್ತೆ. ಇದಾದ್ಮೇಲೆ ಏನಾಗುತ್ತೆ? ಇದು
ಎಸ್. ಸೊ ಇದಾದ್ಮೇಲೆ ಬೌಮನ್ಸ್ ಕ್ಯಾಪ್ಸ್ಯೂಲ್ ಆದ್ಮೇಲೆ ಏನ್ ಶುರು ಆಗುತ್ತೆ ಅಂದ್ರೆ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್. ಕನ್ವಲ್ಯೂಟೆಡ್ ಅಂದ್ರೆ ಹಿಂಗೆಂಗೋ ಮುದುಡ್ಕೊಂಡಿರೋದು. ಓಕೆ, ಸೊ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಶುರು ಆಗುತ್ತೆ. ಸೊ ನೀವೇನ್ ತೋರಿಸ್ತೀರಾ ಇಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಗೊತ್ತಾ ಮಕ್ಕಳು, ಆ ಕಡೆ ಈ ಕಡೆ ನುಳ್ಚಿದ್ದಾರೆ. ಸೊ ನಿಮ್ಗೂ ನುಳ್ಚಕ್ಕೆ ಆಸೆ ಇದ್ರೆ ಹೋಗ್ಬೋದು, ಇಲ್ಲ ಸುಮ್ಮನೆ ಹೀಗೆ ತೋರಿಸಿದ್ರು ನಡೆಯುತ್ತೆ. ಈ ರೀತಿ ತೋರಿಸಿದ್ಮೇಲೆ ಈ ರೀತಿ ಸ್ವಲ್ಪ ಚಿಕ್ಕದಾಗಿಡೋಣ. ಎಸ್, ಈ ರೀತಿ ತೋರಿಸಿದ್ಮೇಲೆ ಇದು ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಆಗಿರುತ್ತೆ. ನೀವು ಇಲ್ಲಿ ಲೂಪ್ ಆಫ್ ಹೆನ್ಲಿನ ತೋರಿಸ್ಬೇಕು. ಲೂಪ್ ಆಫ್ ಹೆನ್ಲಿನ ತೋರಿಸ್ಬೇಕು. ಅದಾದ್ಮೇಲೆ ಮತ್ತೆ ಕನ್ವಲ್ಯೂಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಆಗುತ್ತೆ. ಇದೆಲ್ಲ ಸೇರ್ಕೊಂಡು ಕಲೆಕ್ಟಿಂಗ್ ಡಕ್ಟ್ ಆಗತ್ತೆ. ಕಲೆಕ್ಟಿಂಗ್ ಡಕ್ಟ್ ಆಗತ್ತೆ. ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಬೇರೆ ಬೇರೆ ನೆಫ್ರಾನ್ಸ್ ಇಂದ ಯೂರಿನ್ ಬರುತ್ತೆ ಅಲ್ವಾ. ಸೊ ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ನೀವು ಬ್ರಾಂಚಸ್ ತೋರಿಸಿದ್ರೆ ಬೆಸ್ಟ್ ಇರುತ್ತೆ. ಓಕೆ, ಆಫ್ಟರ್ ದಿಸ್ ಯು ಹ್ಯಾವ್ ಟು ಶೋ ದ ಬ್ಲಡ್ ಸಪ್ಲೈ. ಬ್ಲಡ್ ಸಪ್ಲೈ. ಸೊ ಬ್ಲಡ್ ಸಪ್ಲೈ ಏನಿದೆ ಇಲ್ಲಿ ನಮ್ಮ ಏನು ಸುತ್ತ ನೆಫ್ರಾನಿನ ಸುತ್ತ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಇದರ ರೆಡ್ ಅಂಡ್ ಬ್ಲೂ ಕಲರ್ ಆಬ್ವಿಯಸ್ಲಿ ಪೆನ್ಸಿಲ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಆಗಲ್ಲ. ರೀನಲ್ ಆರ್ಟ್ರಿ, ರೀನಲ್ ವೇನ್ ಏನಿದೆ ಇದರ ಬ್ಲಡ್ ಸಪ್ಲೈನ ನೀವು ಹೀಗೆ ತೋರಿಸ್ಬೇಕು. ಓಕೆ, ಸೊ ಬ್ಲಡ್ ಸಪ್ಲೈ ಈ ರೀತಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಹೀಗೆ ಮಾಡಬೇಕಾ, ಇಲ್ಲಿಂದ ನೀವು ಕನೆಕ್ಟ್ ಮಾಡಿಬಿಟ್ಟು ಬ್ಲಡ್ ಸಪ್ಲೈನ ಮತ್ತೆ ಇಲ್ಲಿ ಈ ರೀತಿ ಕನೆಕ್ಟ್ ಮಾಡಿದ್ರೆ ಸಾಕು. ನಾನು ಹೇಳಿರೋ ಹಾಗೆ ನೀವು ಈ ರೀತಿ ಸೆಪ್ರೇಟ್ ಆಗಿ ತೋರಿಸಿದ್ರು ನಡೆಯುತ್ತೆ ಮಕ್ಕಳ. ಈ ರೀತಿ ಟ್ವಿಸ್ಟ್ ಮಾಡೇ ತೋರಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಎಸೆನ್ಷಿಯಲಿ ಏನಾಗ್ತಿದೆ, ಬೌಮನ್ಸ್ ಕ್ಯಾಪ್ಸ್ಯೂಲ್ ಇಂದ ಹೀಗೆ ಬರ್ತಿರುವಂತಹ ಟ್ಯೂಬ್ಯೂಲ್ಸು ಲೂಪ್ ಆಫ್ ಹೆನ್ಲಿನ ಫಾರ್ಮ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕನ್ವಲ್ಯೂಟ್ ಆಗಿ ಕಲೆಕ್ಟಿಂಗ್ ಡಕ್ಟ್ನ ಫಾರ್ಮ್ ಮಾಡ್ತಿದೆ. ದಿಸ್ ಇಸ್ ದ ಪ್ರಾಸೆಸ್ ದಟ್ ಯು ಹ್ಯಾವ್ ಟು ಶೋ ಹಿಯರ್. ದಟ್ ಇಸ್ ಇಟ್. ಓಕೆ, ಯು ಡೋಂಟ್ ಹ್ಯಾವ್ ಟು ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಏನೇನೋ ಮಾಡಿ ಮಾರ್ಕ್ಸ್ ಕಳ್ಕೊಳ್ಳೋದಕ್ಕಿಂತ ಈ ಪ್ರಾಸೆಸ್ ಏನಿದೆ ಇದನ್ನು ಕ್ಲೀನಾಗಿ ಡೆಪಿಕ್ಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ನ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ಇಲ್ಲೇನು ಗ್ಲೋಮರ್ಯುಲಸ್ ಇದೆ, ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದೆ, ಟ್ಯೂಬ್ಯುಲರ್ ಪಾರ್ಟ್ ಆಫ್ ನೆಫ್ರಾನ್ ಇದೆ, ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಅಂತ ಏನಂದ್ರೆ ಕಲೆಕ್ಟಿಂಗ್ ಡಕ್ಟ್ ಇದೆ. ಇದಾದ್ಮೇಲೆ ರೀನಲ್ ಆರ್ಟ್ರಿ, ರೀನಲ್ ವೇನ್ ಮತ್ತೆ ಕ್ಯಾಪಿಲರೀಸ್ನ ತೋರಿಸಿದ್ರೆ ಸಾಕು. ಓಕೆ, ತುಂಬಾ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಭಯ ಪಡ್ಕೊಳಕ್ ಹೋಗಬೇಡಿ. ಬಿಕಾಸ್ ಆಫ್ ಡಯಾಗ್ರಾಮ್ ಆಫ್ ನೆಫ್ರಾನ್, ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ಮಾರ್ಕ್ಸ್ ಇನ್ ಇಟ್. ಓಕೆ, ಸೊ ಎಸ್, ಸೊ ದಿಸ್ ವಾಸ್, ಇಲ್ಲಿ ನೋಡಿ, ದಿಸ್ ಇಸ್ ಆಲ್ಸೋ ಅನ್ ಈಸಿಯರ್ ಡಯಾಗ್ರಾಮ್ ಫಾರ್ ನೆಫ್ರಾನ್. ನೆಫ್ರಾನಿಗೆ ಇನ್ನೊಂದು ಈಸಿ ಡಯಾಗ್ರಾಮ್ ಇರುತ್ತೆ, ಸ್ಕ್ರೀನ್ಶಾಟ್ನ ಕೂಡ ನೀವು ತಗೋಬಹುದು. ಓಕೆ ಮಕ್ಕಳ, ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಯಾಗ್ರಾಮ್ ವಿಡಿಯೋ. ಇದು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ಲೈಕ್ ಮಾಡಿ. ಬೇರೆ ಚಾಪ್ಟರ್ಸಿಗೂ ಲೈಕ್ ಬ್ರೈನ್ ಅನ್ನೋ ಡಯಾಗ್ರಾಮ್ ಆಗಿರಲಿ ಅಥವಾ ಬೇರೆ ಏನು ನಮ್ಮ ಪಾಲನ್ ಗ್ರೇನ್ ಅನ್ನೋ ಡಯಾಗ್ರಾಮ್ ಆಗಿರಲಿ, ಇದೆಲ್ಲ ನಿಮಗೆ ಬೇಕು ಬೇರೆ ಚಾಪ್ಟರ್ಸ್ದು ಅಂದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ and I'll try to bring these videos for you. Thank you so much for joining me in today's video. I'll see you in the next one.